ಹಾಯ್ ಎವ್ರಿವನ್, ನೀವು ನೋಡ್ತಾ ಇರೋ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಅಗ್ನಿಶಾಮಕ ಇಲಾಖೆಯಲ್ಲಿ ಬಂದ್ಬಿಟ್ಟು ಮಹಿಳೆಯರಿಗೆ ಶೇಕಡ 10% ಮೀಸಲಾತಿ ಕೂಡ ಮಾಡಿದ್ದಾರೆ. ಮತ್ತೆ ನಿಮಗೆ ಫೈರ್ ಮ್ಯಾನ್ ಅಂತ ಕರಿತಿದ್ದು ಫೈರ್ ಫೈಟರ್ ಅಂತ ಹೇಳಿ ಮರುನಾಮಕರಣ ಕೂಡ ಮಾಡಿದ್ದಾರೆ. ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಗೊತ್ತಿರೋ ಹಾಗೆ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯಲ್ಲಿ ಇನ್ನು ಮುಂದೆ ಶೇಕಡ 10% ಅಷ್ಟು ಹುದ್ದೆಗಳಿಗೆ ಮಹಿಳೆಯರೇ ನೇಮಕಾತಿಯಾಗಲಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಜೊತೆಗೆ ನೇಮಕಾತಿ ಪದನಾಮವನ್ನು ಕೂಡ ಮರುನಾಮಕರಣ, ನೇಮಕಾತಿ ಇರೋ ಅಂತ ನೇಮನ ಮರುನಾಮಕರಣ ಮಾಡಿದ್ದಾರೆ. ಫೈರ್ ಮ್ಯಾನ್ ಬದಲು ಫೈರ್ ಫೈಟರ್ ಅಂತ ಘೋಷಣೆ ಮಾಡಿದ್ದಾರೆ. ಮಹಿಳೆಯರ ದಶಕದ ಹೋರಾಟ ಫಲವಾಗಿ ಸರ್ಕಾರ ಆದೇಶ ಕೂಡ ಮಾಡಿದೆ. ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆಗೆ ಹುದ್ದೆ ಇರಬೇಕು ಅಂತ ಹೇಳಿದ್ದಾರೆ. 1964ರಿಂದ ಜಾರಿಗೆ ಬಂದ ಅಗ್ನಿಶಾಮಕದಲ್ಲಿ ಮಹಿಳೆಯರಿಗೆ ನೇಮಕಾತಿ ಇರಲಿಲ್ಲ. ಹೀಗಾಗಿ SFAC ಸಭೆ, ಕೇಂದ್ರ ಗೃಹ ಸಚಿವಾಲಯ ಇತ್ತೀಚೆಗೆ ಒಂದು ಸಭೆ ಮಾಡಿ ತೀರ್ಮಾನ ಕೈಗೊಂಡಿದೆ. ಮಹಿಳೆಯರಿಗೆ ಕೂಡ ಅವಕಾಶ ಕೊಡಬೇಕು. ಅಗ್ನಿ ಅವಘಡ ಆಗಿರ್ಬೋದು, ಪ್ರಕೃತಿ ವಿಕೋಪ, ನೆರೆಹಾವಳಿ, ಜಾನುವಾರು ರಕ್ಷಣೆ, ಕಟ್ಟಡ ಸುರಕ್ಷಣೆ ಇತ್ಯಾದಿ ಇದರಲ್ಲಿ ಮಹಿಳೆಯರ ಪಾತ್ರ ಪ್ರಮುಖವಾಗಿರುತ್ತೆ. ಹಾಗಾಗಿ ಮಹಿಳೆಯರು ಕೂಡ ಪುರುಷ ಸಿಬ್ಬಂದಿ ತರನೇ ಕಾರ್ಯನಿರ್ವಹಿಸ್ತಿದ್ದಾರೆ. ಹೀಗಾಗಿ ಸಾಕಷ್ಟು ಜನಕ್ಕೆ ಸಹಾಯ ಆಗುತ್ತೆ. ಮಹಿಳಾ ಸಿಬ್ಬಂದಿ ಕೂಡ ಅಸ್ವಸ್ಥ ಮಹಿಳೆಯರನ್ನ ಕರ್ಕೊಂಡು ಹೋಗಕ್ಕೆ ಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಮಾಡಬೇಕು ಅಂತ ಕೂಡ ಮಾಡಿದ್ದಾರೆ. ಬರೋಬ್ಬರಿ 2046 ಖಾಲಿ ಹುದ್ದೆಗಳು ಇದಾವೆ ಅಂತ ರಾಜ್ಯ ಸರ್ಕಾರ ತುರ್ತು ಸೇವೆಗೆ 7159 ಹುದ್ದೆಗಳು ಮಂಜೂರು ನೀಡಿದೆ. ಅದರಲ್ಲಿ 5113 ಮಾತ್ರಗಳ ಭರ್ತಿಯಾಗಿದ್ದಾವೆ. ಇನ್ನು ಉಳಿದಂತೆ 2046 ಹುದ್ದೆಗಳು ಖಾಲಿ ಇದ್ದಾವೆ. ಅದನ್ನು ಕೂಡ ಶೀಘ್ರದಲ್ಲೇ ಭರ್ತಿ ಮಾಡಬಹುದು. ಅತಿ ಹೆಚ್ಚು ಅಗ್ನಿ ಅವಘಡ ಆಗೋದಿಲ್ಲ ಅಂದ್ರೆ ಬೆಂಗಳೂರು, ಬೆಳಗಾವಿ, ಮೈಸೂರು, ಧಾರವಾಡ ನಗರದಲ್ಲಿ ಹೆಚ್ಚು ಇದಾವೆ. ಅಲ್ಲಿ ಕೂಡ ಹೆಚ್ಚು ಹುದ್ದೆಗಳು ಕೂಡ ಖಾಲಿ ಇದಾವೆ. ಅಲ್ಲಿ ಕೂಡ ನೇಮಕಾತಿ ಮಾಡಬಹುದು ಅಂತ ಹೇಳಿದ್ದಾರೆ. ಒಟ್ಟು ಬಂದ್ಬಿಟ್ಟು 7159 ಹುದ್ದೆಗಳು ಕೂಡ ಇದಾವೆ. ಇದರಲ್ಲಿ ಪ್ರಸ್ತುತ 5272 ಅಧಿಕಾರಿಗಳು ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವುಗಳ ಪೈಕಿ ಅಗ್ನಿಶಾಮಕ ಮತ್ತು ಶಾಮಕ ಠಾಣಾಧಿಕಾರಿ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಮಹಿಳಾ ಹುದ್ದೆಗಳನ್ನು ಕೂಡ ಕಾಯ್ದಿರಿಸಲಾಗ್ತದೆ. ಇದನ್ನ ಪದನಾಮೆ ಕೂಡ ಬಳಕೆ ಮಾಡಿದ್ದಾರೆ. ಲೈಕ್ ಫೈರ್ ಮ್ಯಾನ್ ಅಂತ ಇದ್ರು, ಮ್ಯಾನ್ ಅಂದ್ರೆ ಗಂಡಸರು. ಆ ನಿಟ್ಟಿನಲ್ಲಿ ಅದನ್ನ ಬದಲಾಯಿಸಿ ಫೈರ್ ಫೈಟರ್ ಅಂತೇಳಿ ಬದಲಾವಣೆ ಮಾಡಿದ್ದಾರೆ. ಇನ್ನು ಮುಂದೆ ಹೆಣ್ಣು ಮಕ್ಕಳಿಗೆ ಫೈರ್ ಇದರಲ್ಲಿ ಡಿಪಾರ್ಟ್ಮೆಂಟ್ ಎಲ್ಲ ನಿಮಗೆ ಶೇಕಡ 10% ರಿಸರ್ವೇಶನ್ ಇರುತ್ತೆ. ಪ್ಲಸ್ ಫೈರ್ ಫೈಟರ್ ಅಂತ ಹೇಳಿ ಘೋಷಣೆ ಮಾಡ್ತಾರೆ. ಥ್ಯಾಂಕ್ ಯು.